ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಈಗಾಗಲೇ ಗೊತ್ತಿದೆ ಬೆಲ್ EIT ಬಗ್ಗೆ ನಾವು ಕ್ಲಾಸಸ್ ಮಾಡ್ತಾ ಇದೀವಿ. ಅಂಡ್ ಈ ವಿಡಿಯೋ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆಲ್ ಆಫ್ ಇಟ್ಸ್ ಶಾರ್ಟ್ ಟ್ರಿಕ್ಸ್ ಹಾಗೂ ಟಿಪ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೇ ಥರದ ಕ್ವಶನ್ಸೇ ನಿಮ್ಮ ಎಕ್ಸಾಮಿನೇಷನಲ್ಲೂ ಬರುತ್ತೆ. 50 ಮಾರ್ಕ್ ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಅದು ಆಪ್ಟಿಟ್ಯೂಡ್ ಸೆಷನಲ್ಲಿ. ಸೊ ನಮ್ಮ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸೊ ಯಾರೆಲ್ಲ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ, ಬಿಕಾಸ್ ಇಟ್ ಈಸ್ ಕಾಮನ್ ಟು ಆಲ್ ದ ಬ್ರಾಂಚ್ ಸ್ಟೂಡೆಂಟ್ಸ್. ಸೊ ಎಲ್ಲ ಬ್ರಾಂಚ್ ಸ್ಟೂಡೆಂಟ್ಸ್ ಇರೋದ್ರಿಂದ 50ಗೆ 50 ಮಾರ್ಕ್ ನೀವು ತಗೊಳ್ಳೋಂತಹ ಮೆಥಡಾಲಜಿ ಅಂಡ್ ದ ಸ್ಕಿಲ್ ಸೆಟ್ ಅನ್ನು ನಾವು ಡೆವಲಪ್ ಮಾಡೋಣ ಅಂತ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ವಿತೌಟ್ ಸ್ಕಿಪ್ ಮಾಡಿದ್ರೆ ವಾಚ್ ಮಾಡಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಎನಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಸೆಷನ್. ಸೊ ನಾವು ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಗೈಸ್. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಬೇಕಿದೆ ಸರ್, ನಾನು ಇನ್ನೂ ಪ್ರಿಪೇರ್ ಮಾಡ್ಬೇಕನ್ನೋರಿಗೆ ಈ ಪರ್ಟಿಕ್ಯುಲರ್ ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಂಡ್ ದಿಸ್ ಸೆಷನ್ ವಿಲ್ ಕವರ್ ಓನ್ಲಿ ದ ಪಾರ್ಟಿ ಆಪ್ಟಿಟ್ಯೂಡ್ ಸೆಷನ್. ಅಂಡ್ ಇವತ್ತಿನ ಮಾಡ್ತಿರೋದು ಅಂತದ್ದು ಸೆಷನ್ ನಂಬರ್ 4. ಆಲ್ ದ 3 ಸೆಷನ್ಸ್ ಆರ್ ಆಲ್ರೆಡಿ ಲೋಡೆಡ್. ಯಾರು ವಾಚ್ ಮಾಡ್ಕೊಂಡಿಲ್ಲ ಅದನ್ನ ವಾಚ್ ಮಾಡ್ಕೊಳ್ಳಿ, ನಂತರ ಈ ಸೆಷನ್ 4ನ ವಾಚ್ ಮಾಡಿ. ಓಕೆ, ಲೆಟ್ ಅಸ್ ಕಂಟಿನ್ಯೂ ಗೈಸ್. ಸೊ ದ ಕ್ವಶನ್ ಬರೋದಾದ್ರೆ, ಎ ಕಂಟೈನರ್ ಹೋಲ್ಡ್ಸ್ ಎ ಮಿಕ್ಸ್ಚರ್ ಆಫ್ 3 ಲೀಟರ್ಸ್ ಆಫ್ ಮಿಲ್ಕ್ ಅಂಡ್ 2 ಲೀಟರ್ಸ್ ಆಫ್ ವಾಟರ್ ಅಂತಿದ್ದಾರೆ. ದಟ್ ಈಸ್ ಇನ್ ದ ರೇಷಿಯೋ ಆಫ್ 3:2. ಯಾಕಂದ್ರೆ 3 ಲೀಟರ್ ಮಿಲ್ಕ್, 2 ಲೀಟರ್ ವಾಟರ್. ಮಿಲ್ಕ್ ವರ್ಸಸ್ ವಾಟರ್ ಇನ ರೇಷಿಯೋ ಇದು 3:2 ಇದೆ. ಒಂದು ಕಂಟೈನರ್ ಇದೆ, ಈ ಕಂಟೈನರ್ ಅಲ್ಲಿ ನಿಮಗೆ ಮಿಲ್ಕ್ ಇದೆ ಹಾಗೂ ವಾಟರ್ ಇದೆ. ಇವೆರಡರಿನ ರೇಷಿಯೋ ಎಷ್ಟು ಅಂತಿದ್ದಾರೆ? 3:2 ಅಂತಿದ್ದಾರೆ. ವಾಟ್ ಈಸ್ ದ ಅಮೌಂಟ್ ಆಫ್ ವಾಟರ್ ಟು ಬಿ ಆಡೆಡ್ ಸೋ ದಟ್ ದ ನ್ಯೂ ರೇಷಿಯೋ ಇಸ್ 2:3? ಇವಾಗ ಈ ಪರ್ಟಿಕ್ಯುಲರ್ ವಾಟರ್ ರೇಷಿಯೋಗೆ ನಾವು ಏನಾದ್ರೂ ಆಡ್ ಮಾಡಿದ್ರೆ ಆಗ ನಿಮ್ಮ ಹೊಸ ರೇಷಿಯೋ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂತಿದ್ದಾರೆ? 2:3 ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ನ್ಯೂ ರೇಷಿಯೋ. ಇದು ಹೇಗ್ ಪಾಸಿಬಲ್? ಇವಾಗ ಈ ವಾಟರ್ ಬಂದ್ಬಿಟ್ಟು ಎಕ್ಸ್ ಅನ್ನೋ ಕ್ವಾಂಟಿಟಿ ಎಷ್ಟು ಆಡ್ ಮಾಡಿದೆ ನಮಗೆ ನಮ್ಮ ಹೊಸ ರೇಷಿಯೋ 2:3 ಆಗುತ್ತೆ. ಗೈಸ್, ಇಲ್ಲಿ ನಾನು ಜಸ್ಟ್ ಗಿವನ್ ಡಾಟಾ ನಾನು ಬರ್ಕೊಂಡಿದ್ದೀನಿ. ರೇಷಿಯೋ ಮಿಲ್ಕ್ ಬಂದ್ಬಿಟ್ಟು 3 ಲೀಟರ್, ವಾಟರ್ ಬಂದ್ಬಿಟ್ಟು 2 ಲೀಟರ್, ನ್ಯೂ ಹೊಸ ರೇಷಿಯೋ ಬಂದ್ಬಿಟ್ಟು 2:3 ಅಂಡ್ ನ್ಯೂ ವಾಟರ್ ಆಡೆಡ್ ಎಷ್ಟು ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಫಾಲೋ ಮಾಡಿ. ಹೊಸ ರೇಷಿಯೋ ಎಷ್ಟು ಅಂತ ಹೇಳಿದ್ದಾರೆ? 2/3, ರೈಟ್? ಇದು ಯಾವಾಗ ಬರುತ್ತೆ? ಹಳೆ ರೇಷಿಯೋ ಎಷ್ಟಿತ್ತು? 3/2, ಕರೆಕ್ಟಾ? ಇದೇನಿದು? ಫಸ್ಟ್ ಇರೋದ ರೇಷಿಯೋ ಬಂದ್ಬಿಟ್ಟು ಮಿಲ್ಕ್, ನಂತರ ವಾಟರ್. ಇದು ಫಸ್ಟ್ ರೇಷಿಯೋ, ಕರೆಂಟ್ ರೇಷಿಯೋ ಅಂದ್ರೆ ಹಳೆಯದು, ಓಲ್ಡ್ ರೇಷಿಯೋ. ನೆನ್ಪಿಟ್ಕೊಳ್ಳಿ, ಓಲ್ಡ್ ರೇಷಿಯೋ ಅಂಡ್ ಇದು ನ್ಯೂ ರೇಷಿಯೋ. ಓಕೆ, ಇವೆರಡಕ್ಕೆ ನಾನು ಈಕ್ವೇಟ್ ಮಾಡ್ತಾ ಇದ್ದೇನೆ. ಬಟ್ ಈಕ್ವೇಟ್ ಮಾಡ್ಬೇಕಂದ್ರೆ ಎಷ್ಟು? ಇಲ್ಲಿ ನಾವು ಆಡ್ ಮಾಡಬೇಕಿದ್ದು ಎಕ್ಸ್ ಕ್ವಾಂಟಿಟಿನ ಆಡ್ ಮಾಡಬೇಕು. ಸೊ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು ಸಿಂಪ್ಲಿಫೈ ಮಾಡಿ ಅಷ್ಟೇ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 3 ಜ ಎಷ್ಟು ಬರುತ್ತೆ? 9 ಆಗುತ್ತೆ. 9 ಈಕ್ವಲ್ಸ್ ಇದನ್ನ 2 ಜ ಎಷ್ಟು? 4 ಪ್ಲಸ್ 2x. ಈಗ 9 - 4 ಎಷ್ಟು? 5 ಈಕ್ವಲ್ಸ್ 2x. x ಈಕ್ವಲ್ಸ್ ಎಷ್ಟು ಬರುತ್ತೆ? 5/2 ಈಸ್ 2.5. ಗೈಸ್, ನಿಮ್ಮ ಡೈರೆಕ್ಟ್ ರೇಷಿಯೋ ಆಫ್ ದ ವಾಟರ್ ಟು ಬಿ ಆಡೆಡ್ ಇಸ್ 2.5. ಸೊ ಡೈರೆಕ್ಟ್ ಆಗಿ ನೀವು 2.5 ನ ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ 2.5 ಲೀಟರ್ಸ್ ನ ಆಡ್ ಮಾಡಿದೆ, ನಿಮ್ಮ ಹೊಸ ರೇಷಿಯೋ ಆಫ್ ಮಿಲ್ಕ್ ಅಂಡ್ ವಾಟರ್ ಬಂದ್ಬಿಟ್ಟು 2:3 ಆಗುತ್ತೆ. ಇಷ್ಟೇ ಗೈಸ್, ಸಿಂಪಲ್ ಸೊಲ್ಯೂಷನ್. ಬಟ್ ಸರ್, ನಮ್ಗೆ ಇನ್ನೂ ಶಾರ್ಟ್ ಕಟ್ ಬೇಕು ಅಂತಂದು ಈ ತರ ರೇಷಿಯೋ ಕೊಟ್ಟಾಗ ಶಾರ್ಟ್ ಕಟ್ ಕೊಡಿ ಅಂತಂದೆ. ನೋಡಿ, ಶಾರ್ಟ್ ಕಟ್ ಇಲ್ಲಿ ಬರ್ದಿದ್ದೀನಿ. ರೇಷಿಯೋ A:B ಬಂದ್ಬಿಟ್ಟು ನಿಮ್ಮ ಹೊಸ ರೇಷಿಯೋ, ಐ ಮೀನ್ ಓಲ್ಡ್ ರೇಷಿಯೋ. A:B ಬಂದ್ಬಿಟ್ಟು ಓಲ್ಡ್ ರೇಷಿಯೋ ಅಂಡ್ C:D ಬಂದ್ಬಿಟ್ಟು ಹೊಸ ರೇಷಿಯೋ. ಗೈಸ್, ನಮಗೆ ಇವಾಗ ಹೊಸ ರೇಷಿಯೋನಲ್ಲಿ ಆಡ್ ಮಾಡಿರೋಂತಹ ವಾಟರ್ ಗೊತ್ತಾಗಬೇಕಂದ್ರೆ ನ್ಯೂ ವಾಟರ್ ಕಂಟೆಂಟ್ ಬಂದ್ಬಿಟ್ಟು ಬರೀ ವಾಟರ್ ಕಂಟೆಂಟ್, ಟೋಟಲ್ ವಾಟರ್ ಕಂಟೆಂಟ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಮಿಲ್ಕ್ ಎಷ್ಟಿದೆ? ಮಿಲ್ಕ್ ಲೀಟರ್ ಎಷ್ಟು? 3 ಮಲ್ಟಿಪ್ಲೈ ಬೈ ಡಿ ಹೊಸ ರೇಷಿಯೋ ಡಿವೈಡೆಡ್ ಬೈ ಸಿ ಮಾಡಬೇಕು. ಅಂದೆ ಇದನ್ನ ನಾನು ಇಲ್ಲಿ ರೇಷಿಯೋ ಮಾಡೋದಾದ್ರೆ, ಸೊ ಗೈಸ್, ನೀವು ಈ ಶಾರ್ಟ್ ಕಟ್ ನ ಯೂಸ್ ಮಾಡ್ಬೇಕಂದ್ರೆ ಜಸ್ಟ್ ಕನ್ವರ್ಟ್ ಮಾಡೋಣ ಅಂತ ನೋಡೋಣ ಶಾರ್ಟ್ ಕಟ್ ಎಷ್ಟು ಬೇಗ ಆಗುತ್ತೆ ಅಂತೇಳಿ. A:B ಎಷ್ಟು? ಹಳೆ ರೇಷಿಯೋ 3:2. ಇದು ಏನು? A:B. ಓಕೆ, ಅಂಡ್ C:D ಬಂದ್ಬಿಟ್ಟು ನಿಮ್ಮ ನ್ಯೂ ರೇಷಿಯೋ, ಅದು 2:3. ಕರೆಕ್ಟಾ? ಇದರಲ್ಲೇ ನಿಮಗೆ ನೆನಪಿರ್ಬೇಕು, ಫಸ್ಟ್ ಬಂದ್ಬಿಟ್ಟು ಮಿಲ್ಕ್, ಸೆಕೆಂಡ್ ಬಂದ್ಬಿಟ್ಟು ವಾಟರ್. ನೆನಪಿರ್ಲಿ ಗೈಸ್, ಇದು ಮಾತ್ರ ಮರಿಬೇಡಿ. ಈಗ ಹೊಸ ವಾಟರ್ ಅಂತಂದ್ರೆ ಟೋಟಲ್ ವಾಟರ್. ಇದು ನ್ಯೂ ವಾಟರ್ ಅನ್ನೋದು ಬದಲು ನೀವು ಟೋಟಲ್ ವಾಟರ್ ಅಂತ ತಿಳ್ಕೊಳ್ಳಿ. ಟೋಟಲ್ ವಾಟರ್ ಹೊಸದಾಗಿ ಆಡ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ಅನ್ನೋದಕ್ಕೆ ಮಿಲ್ಕ್ ಬಂದ್ಬಿಟ್ಟು ಎಷ್ಟಿದೆ? ಫಸ್ಟ್ ಮಿಲ್ಕ್ ತಗೋಬೇಕು, ಮಿಲ್ಕ್ ಕ್ವಾಂಟಿಟಿ. ಆದ್ಮೇಲೆ ಡಿ ಬಂದ್ಬಿಟ್ಟು ಡಿ ಪ್ಲೇಸ್ ಅಲ್ಲಿ ಎಷ್ಟಿದೆ? 3 ಡಿವೈಡೆಡ್ ಬೈ ಸಿ ಪ್ಲೇಸ್ ಅಲ್ಲಿ ಎಷ್ಟಿದೆ? 2. ರೈಟ್? ಇದನ್ನ ಮಾಡಿದೆ 3 9/2 ಎಷ್ಟು ಬರುತ್ತೆ? 4.5 ಅಂತ ಬರುತ್ತೆ. 4.5. ಈಗ ಇದು ಟೋಟಲ್ ಕ್ವಾಂಟಿಟಿ ಆಫ್ ದ ವಾಟರ್ ಬಂದ್ಬಿಟ್ಟು 4.5 ಇದೆ.
ಇದರಲ್ಲಿ ನಮಗೆ ಹೊಸ ವಾಟರ್ ಎಷ್ಟು ಆ್ಯಡ್ ಆಗಿದೆ, ಇವಾಗ ಹಳೆ ವಾಟರ್ ಎಷ್ಟಿತ್ತು, 2 ಇತ್ತು. ಹೊಸ ವಾಟರ್ ಎಷ್ಟು ಆ್ಯಡ್ ಮಾಡಿದಂಗೆ 2.5 ಆ್ಯಡ್ ಮಾಡಿದಂಗೆ ಅಷ್ಟೇ. ಸೊ ನ್ಯೂ ವಾಟರ್ ಆ್ಯಡೆಡ್ ಬಂದ್ಬಿಟ್ಟು ಎಷ್ಟು, ವಾಟರ್ ಆ್ಯಡೆಡ್ ಬಂದು ಹಳೆ ವಾಟರ್ ನ್ಯೂ ವಾಟರ್ ಎಷ್ಟು, ಟೋಟಲ್ 4.5 ಮೈನಸ್ ಓಲ್ಡ್ ವಾಟರ್ ಎಷ್ಟು, ಬಿ -2 ಮಾಡಿದ್ರೆ ನಿಮಗೆ 2.5 ಬರುತ್ತೆ. ಸೊ ಗೈಸ್ ನೋಡಿ ಯಾವುದು ಬೇಗ ಆಗುತ್ತೆ, ಹೋಪ್ ಅಂಡ್ ಮೋಸ್ಟ್ ಪ್ರಾಬಬ್ಲಿ ಇದೇ ಮೆಥಡೇ ನಿಮಗೆ ಬಾರಿ ಫಾಸ್ಟ್ ಆಗಿ ಆಗುತ್ತೆ ಅನ್ಸುತ್ತೆ. ಇದನ್ನೇ ಫಾಲೋ ಮಾಡ್ಕೊಳ್ಳಿ. ಇದು ನಿಮಗೆ ಫಾರ್ಮುಲಾ ಗೊತ್ತಿದ್ದಾಗ ಟಕ್ ಟಕ್ ಅಂತ ಇಲ್ಲೇ ಹಾಕೋಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀಕ್ವೆನ್ಸ್. ಈ ಸೀಕ್ವೆನ್ಸ್ ಕೊಟ್ಟಿದ್ದಾರೆ 2, 6, 14, 30 ಡ್ಯಾಶ್ ಅಂಡ್ ಕ್ವಶನ್ ಮಾರ್ಕ್ ಅಂಡ್ 126. ಸೊ ನಾನು ಆ ಸೀಕ್ವೆನ್ಸ್ ನ ಜಸ್ಟ್ ಕೆಳಗಡೆ ಬರ್ಕೊಂಡಿದ್ದೀನಿ. ಸೊ ಈ ಸೀಕ್ವೆನ್ಸ್ ಅಲ್ಲಿ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕಂದ್ರೆ ಮಿಸ್ಸಿಂಗ್ ನಂಬರ್ಸ್ ತುಂಬಾ ಬೇಗ ಮಾಡೋದಕ್ಕೆ ನೀವೇನ್ ಮಾಡಬೇಕು, ಡಿಫ್ರೆನ್ಸ್ ನ ಐಡೆಂಟಿಫೈ ಮಾಡಬೇಕು. 2ಗೆ 6ಗೆ ಡಿಫ್ರೆನ್ಸ್ ಎಷ್ಟಿದೆ, 4. 6 14ಗೆ ಡಿಫ್ರೆನ್ಸ್ ಎಷ್ಟಿದೆ, 6 14ಗೆ ಡಿಫ್ರೆನ್ಸ್ ಎಷ್ಟಿದೆ ಗೈಸ್, 8. ರೈಟ್, 8 ಡಿಫ್ರೆನ್ಸ್. 14 30ಗೆ ಡಿಫ್ರೆನ್ಸ್ ಎಷ್ಟಿದೆ, 6 + 10 16. ಸೊ ಇಲ್ಲಿಗೆ ಎಷ್ಟು ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡೋದು, ಜಸ್ಟ್ ಮಲ್ಟಿಪ್ಲಿಕೇಶನ್ ಪ್ಯಾಟರ್ನ್ ಇದೆ. 4 ಟೈಮ್ಸ್ ಆಫ್ 2 ಬಂದ್ಬಿಟ್ಟು 8, 8 ಟೈಮ್ಸ್ ಆಫ್ 2 ಬಂದ್ಬಿಟ್ಟು 16, 16 ಟೈಮ್ಸ್ ಆಫ್ 2 ಬಂದ್ಬಿಟ್ಟು ಎಷ್ಟು, 32. ಸೊ 32 ಬಂದ್ಬಿಟ್ಟು ನಿಮ್ಮ ನಂಬರ್ ಬರೋದು. ಯಾವ್ದು ನಡುವೆ, ಈ 30 ಅಂಡ್ ಈ ಎಕ್ಸ್ ನಂಬರ್ ನಡುವೆ ಡಿಫ್ರೆನ್ಸ್ ತೆಗೆದ್ರೆ ನಿಮ್ಗೆ 32 ಬರುತ್ತೆ. ಅಂದ್ರೆ ಏನ್ ಮೀನಿಂಗು, ಇಲ್ಲಿ ನೋಡಿ ಈ ನೆಕ್ಸ್ಟ್ ನಂಬರ್ ಬರಬೇಕು 6 ಅಂತಂದ್ರೆ 2 + 4 ಮಾಡಿದ್ರೆ 6, 6 + 8 ಮಾಡಿದ್ರೆ 14, 14 + 16 ಮಾಡಿದ್ರೆ 30, 30 + 32 ಮಾಡಿದ್ರೆ 62. ಸೊ ನಿಮ್ಮ ನಂಬರ್ ಬಂದ್ಬಿಟ್ಟು 62 ಅಷ್ಟೇ ಗೈಸ್. ಸೊ ಜಸ್ಟ್ ಡಿಫ್ರೆನ್ಸ್ ನ ಐಡೆಂಟಿಫೈ ಮಾಡಿ, ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಜಸ್ಟ್ ಮಲ್ಟಿಪ್ಲೈ ಆಗುತ್ತಾ ಏನಾಗುತ್ತಾ ಅಂತ ನೀವು ಪ್ಯಾಟರ್ನ್ ಗೊತ್ತಾಗ್ಬಿಡುತ್ತೆ. ಆದ ನಂತರ ನಂಬರ್ ಮಿಸ್ಸಿಂಗ್ ನಂಬರ್ ಏನಿದೆ ಅದು ಗೊತ್ತಾಗುತ್ತೆ, ಅದನ್ನ ಜಸ್ಟ್ ಆಡ್ ಮಾಡಿದ್ರೆ ಬರುತ್ತೆ ನಿಮ್ಮ ನಂಬರ್ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಅಂಡ್ ಈ ಪರ್ಟಿಕ್ಯುಲರ್ ಕ್ವಶನ್ ಆಲ್ರೆಡಿ ಟಿಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಬೆಟರ್ ಐ ವಿಲ್ ಎಕ್ಸ್ಪ್ಲೈನ್. ಪಾಯಿಂಟಿಂಗ್ ಎ ಮ್ಯಾನ್, ಎ ವುಮೆನ್ ಸೆಡ್ ಏನಂತ, ಹಿ ಈಸ್ ದ ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್. ಇದಕ್ಕೆ ನಾನೊಂದು ಪ್ಯಾಟರ್ನ್ ನ ಹಾಕಿದ್ದೀನಿ. ಇದೇ ತರ ನೀವು ಎಕ್ಸಾಮ್ ಅಲ್ಲೇ ಹಾಕೊಳ್ಳಿ, ಸೊ ದಟ್ ನಿಮಗೆ ತುಂಬಾ ಈಸಿ ಆಗುತ್ತೆ. ಹೌ ಈಸ್ ದ ಮ್ಯಾನ್ ರಿಲೇಟೆಡ್ ಟು ವುಮೆನ್ ಅಂತ. ಇವಾಗ ಫಸ್ಟ್ ಕ್ವಶನ್ ಓದಿ. ಎ ಪಾಯಿಂಟಿಂಗ್ ಎ ಮ್ಯಾನ್, ಯಾವ್ರ ಮ್ಯಾನು ಇಲ್ಲಿದೆ ನೋಡಿ, ಮ್ಯಾನ್, ಇವರೇ ಮ್ಯಾನ್. ಒಂದು ಮ್ಯಾನ್ ಅಂದ್ರೆ ಒಂದು ಗೊಂಬೆ ಹಾಕಿದ್ದೇನೆ ಅಷ್ಟೇ, ಇವರು ಮ್ಯಾನ್ ಅಂತ ಕರೀತಾರೆ. ಈ ಮ್ಯಾನ್ ನ ಯಾರು ಪಾಯಿಂಟ್ ಮಾಡ್ತಿದ್ದಾರೆ, ವುಮೆನ್ ಸೆಡ್. ಏನು ವುಮೆನ್, ಓಕೆ, ವುಮೆನ್ ನ ಪಾಯಿಂಟ್ ಮಾಡ್ತಿದ್ದಾರೆ. ವುಮೆನ್ ಪಾಯಿಂಟ್ ಮಾಡ್ಬಿಟ್ಟು, ವುಮೆನ್ ಫಿಂಗರ್ ಇಂದ ಪಾಯಿಂಟ್ ಮಾಡ್ಬಿಟ್ಟು ಈ ಮ್ಯಾನ್ ನ ಪಾಯಿಂಟ್ ಮಾಡ್ಬಿಟ್ಟು ಯಾರಿಗೋ ಒಬ್ರಿಗೆ ಹೇಳ್ತಿದ್ದಾರೆ ಏನಂತೇಳಿ, ಹಿ ಈಸ್ ದ ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್. ಮದರ್ ಇದ್ದಾರೆ, ಫಸ್ಟ್ ಮದರ್ ನ ಹಾಕೋಬೇಕು ನೀವು. ಈ ಮದರ್ ಅನ್ನೋದು ಯಾರಿಗ್ ಮದರು, ಈ ವುಮೆನ್ಗೂ ಮದರೇ. ಯಾಕಂತಂದ್ರೆ ಮೈ ಮದರ್ ಅಂತ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಮೈ ಮದರ್ ಅಂತಂದಾಗ ವುಮೆನ್ಗೂ ಮದರೇ. ಪ್ಲಸ್ ಹಿ ಈಸ್ ದ, ಯಾರು ಈ ಮ್ಯಾನ್ ಬಂದ್ಬಿಟ್ಟು ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್. ಮೈ ಮದರ್ಸ್ ಓನ್ಲಿ ಸನ್ ಅಂದ್ರೆ ಮೈ ಮದರ್ ಅಂದ್ರೆ ಮೈ ಮದರ್ ಇಲ್ಲಿದ್ದಾರೆ, ಮೈ ಮದರ್. ಓನ್ಲಿ ಸನ್ ಯಾರು, ಅವ್ರ ತಮ್ಮನೋ ಅಣ್ಣನೋ ಇರ್ತಾನೆ. ಓಕೆ, ಅವ್ರ ತಮ್ಮನೋ ಅಣ್ಣನೋ ಇರ್ತಾನೆ, ಒಟ್ಟಲ್ಲಿ ಸನ್, ಓನ್ಲಿ ಸನ್. ಯಾಕಂದ್ರೆ ಒಬ್ಬೇ ಮಗ ಇದ್ದಾನೆ, ಅವರ ಮಗನ ಮಗ ಅನ್ಮತ್ತು. ಇಲ್ಲಿ ನೋಡಿ, ಹಿ ಈಸ್ ದ ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್. 2 ಸಲ ಸನ್ ಇದೆ ನೋಡಿ, ಹಾಗಾಗಿ ನೀವೇನಾಗಬೇಕು, ಫಸ್ಟ್ ಮದರ್ಸ್ ಓನ್ಲಿ ಸನ್ ಹಾಕೋಬೇಕು. ಓನ್ಲಿ ಸನ್, ಅವರ ಸನ್ ಬಂದ್ಬಿಟ್ಟು ಈ ಮ್ಯಾನ್ ಅಂದಾಗ ಈ ವುಮೆನ್ಗೆ ಈ ಮ್ಯಾನ್ ಏನಾಗ್ತಾರೆ ಅಂತ ಕೇಳ್ತಿದ್ರೆ, ಈ ರಿಲೇಷನ್ ನೀವು ಐಡೆಂಟಿಫೈ ಮಾಡ್ಬೇಕು. ಸಿಂಪಲ್ ನೋಡಿ, ಯಾರು ಹೇಗಾಗ್ತಾರೆ ನೋಡಿ, ಇಲ್ಲಿ ನಿಮ್ಮ ತಾಯಿ ಅಂತ ಇಟ್ಕೊಳ್ಳಿ. ತಾಯಿಗೆ ಓಕೆ, ತಾಯಿಗೆ ಒಬ್ಬ ಮಗಳು ಒಬ್ಬ ಮಗ ಇದ್ದಾನೆ. ಆ ಮಗನ ಮಗ ಈಗ ಈ ವುಮೆನ್ಗೆ ಏನಾಗ್ತಾರೆ ಅಂತ ಕೇಳ್ತಿದ್ದಾರೆ. ಸಿಂಪಲ್, ನೆಫ್ಯೂ. ರೈಟ್, ರೈಟ್, ನೆಫ್ಯೂ ಆಗ್ತಾನೆ. ಮಾತು ಅಣ್ಣನ ಮಗ ಅಥವಾ ತಮ್ಮನ ಮಗ ಏನಾಗ್ತಾರೆ ಅಂತ ಕೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೈಸ್. ಈಗ ನಾನೊಂದು ಈ ಪರ್ಟಿಕ್ಯುಲರ್ ಕ್ವಶನ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ನಾನು ನಿಮ್ಗೆ ಕೊಡ್ತೀನಿ, ನೀವು ಆನ್ಸರ್ ಹೇಳ್ಬೇಕಾಗುತ್ತೆ. ಓಕೆ, ಈಗ ನೋಡಿ, ಎ ಮ್ಯಾನ್ ವಾಕ್ಸ್. ಫಸ್ಟ್ ಇದು ನೀವು ಡೈರೆಕ್ಷನ್ಸ್ ಐಡೆಂಟಿಫೈ ಮಾಡ್ಬೇಕಂದ್ರೆ ಫಸ್ಟ್ ನಿಮಗೆ ಡೈರೆಕ್ಷನ್ ಪ್ಯಾಟರ್ನ್ ಗೊತ್ತಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದು ಗೊತ್ತಿಲ್ಲ ಅಂತಂದ್ರೆ ನೀವು ಆನ್ಸರ್ ಮಾಡೋದಕ್ಕೆ ಕಷ್ಟ. ಈ GPS ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ನಾರ್ತ್ ಸೌತ್ ಎಲ್ಲಿ ಬರುತ್ತೆ, ಹಾಗೂ ಎಕ್ಸಾಕ್ಟ್ ಆಗಿ ತುಂಬಾ ಜನ ಮಿಸ್ಟೇಕ್ ಮಾಡೋದಿಲ್ಲ ಅಂದ್ರೆ ಈ ಈಸ್ಟ್ ಅಂಡ್ ವೆಸ್ಟ್ ಹಾಕೋ ಕಡೆನೆ ಮಿಸ್ಟೇಕ್ ಮಾಡ್ಕೋತಾರೆ. ಡೈರೆಕ್ಷನ್ ಎಲ್ಲ ಹೋಗೋದು ಓಕೆ, ಸಣ್ಣ ಹುಡುಗರು ಕೂಡ ಹೆಂಗೆ ಲೆಫ್ಟ್ ರೈಟ್ ಲೈಟ್ ಲೆಫ್ಟ್ ಅಂತಂದ್ರೆ ಎಲ್ಲರೂ ಹೋಗ್ತಾರೆ. ಬಟ್ ಮೈನ್ ಇಂಪಾರ್ಟೆಂಟ್ ರಿಯಲ್ ಪಿಕ್ಚರ್ ಕಮ್ಸ್ ವಿತ್ ದಿಸ್ ಇಮೇಜ್. ಈ ಇಮೇಜ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಈ ಇಮೇಜ್ ಮೈಂಡಲ್ಲಿ ಫಿಕ್ಸ್ ಇದ್ರೆ ಈಸ್ಟ್ ಬಂದ್ಬಿಟ್ಟು ಯಾವಾಗಲೂ ನಿಮ್ಮ ರೈಟಿಗೆ ಬರುತ್ತೆ, ವೆಸ್ಟ್ ಬಂದ್ಬಿಟ್ಟು ಯಾವಾಗಲೂ ಲೆಫ್ಟ್ ಬರುತ್ತೆ. ಇದು ನೆನಪಿರ್ಲಿ. ನಂತರ ನೀವು ಕ್ವಶನ್ ಓದಿ ಮಾಡಿ. ಎ ಮ್ಯಾನ್ ವಾಕ್ಸ್ 10 meters ಟುವರ್ಡ್ಸ್ ದ ಈಸ್ಟ್. ಎ ಮ್ಯಾನ್, ಫಸ್ಟ್ ಮ್ಯಾನ್ ಒಂದ್ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈ ಮ್ಯಾನ್ ಈ ಪಾಯಿಂಟ್ ಅಲ್ಲಿ ಇದ್ದಾನೆ.
ವಾಕ್ ಟುವರ್ಡ್ಸ್ ದ ಈಸ್ಟ್ ಅಂತಾರೆ. ಎಷ್ಟು? 10 ಮೀಟರ್. 10 ಮೀಟರ್ ವಾಕ್ ಮಾಡಿದ್ದಾರೆ. ನಂತರ ದೆನ್ ಹಿ ಟರ್ನ್ಸ್, ಅಲ್ಲ 10 ಮೀಟರ್ ವಾಕ್ ಮಾಡಿದ್ಮೇಲೆ ಈಸ್ಟ್ ಕಡೆ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ ಅಗೇನ್ 5 ಮೀಟರ್. ಟರ್ನ್ಸ್ ಲೆಫ್ಟ್ ವಾಕ್ಸ್ ಅಗೇನ್ 5 ಮೀಟರ್. 5 ಮೀಟರ್ ಮತ್ತೆ ನಡೆದಿದ್ದಾರೆ. ನಂತರ ದೆನ್ ಹಿ ಟರ್ನ್ಸ್ ಲೆಫ್ಟ್ ಅಗೇನ್ ಅಂಡ್ ವಾಕ್ಸ್ 10 ಮೀಟರ್. ಸೇಮ್ ಮತ್ತೆ 10 ಮೀಟರ್ ವಾಕ್ ಮಾಡಿದ್ದಾರೆ. ಇಲ್ಲಿ ನೀವು ಹಾಕ್ಬೇಕಾದಾಗ ಮೀಟರ್ ಹಾಕ್ಬೇಕಾದಾಗ ಅವ್ರು ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಸೇಮ್ ಲೆಂತ್ ಅಷ್ಟೇ ಹಾಕೊಳ್ಳಿ, ಅದು ಇಂಪಾರ್ಟೆಂಟ್. ಅವಾಗ ನಿಮಗೂ ಗೊತ್ತಾಗುತ್ತೆ. 10 ಮೀಟರ್ ಅಂತ ಕೇಳಿದರೆ 5 ಮೀಟರ್ ಲೆಫ್ಟ್ಗೂ ತಿರುಗಿ ಮೂವ್ ಆಗ್ತಾನೆ, ಆದ್ಮೇಲೆ ಮತ್ತೆ 10 ಮೀಟರ್ ಲೆಫ್ಟ್ ತಿರುಗಿ ಮೂವ್ ಆಗ್ತಾನೆ. ಅಂದಾಗ ಏನು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅದೇ ಡೈರೆಕ್ಷನ್ ಅಲ್ಲೇ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾವ ಡೈರೆಕ್ಷನ್ ಇದು ನೋಡಿ, ಡೈರೆಕ್ಷನ್ ಪ್ರಕಾರ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರ ಅಂತ ತಿಳ್ಕೊಂಡ್ರೆ ಲೆಫ್ಟ್ ಸ್ಟ್ರೈಟ್ ಆಗಿ ಅವ್ರು ಈಸ್ಟ್ ಸೈಡ್ ಹೋದ್ರೆ 10 ಮೀಟರ್, ನಂತರ 5 ಮೀಟರ್, ನಂತರ 10 ಮೀಟರ್. ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾರೆ? ನಾರ್ತ್ ಅಲ್ಲಿ ಇದ್ದಾರೆ. ಸೊ ಇಷ್ಟೇ ಸಿಂಪಲ್. ನೆಕ್ಸ್ಟ್ ಕ್ವಶನ್, ಇದು ನಾನು ನಿಮಗೆ ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಸಾಲ್ವ್ ಇಟ್. ಇಫ್ ಇನ್ ಎ ಸರ್ಟೈನ್ ಕೋಡ್ ಅಲ್ಲಿ ಮೇ ಅನ್ನೋದು ಈಸ್ ರಿಟರ್ನ್ ಆಸ್ NBZ, ದೆನ್ ಹೌ ಈಸ್ ಸೇ ರಿಟರ್ನ್ ಇನ್ ದ ಕೋಡ್? ಗೈಸ್ ಸಿಂಪಲ್ ಆಗಿ ಐಡೆಂಟಿಫೈ ಮಾಡ್ಬೇಕಂದ್ರೆ ನೀವು ಇದಕ್ಕೇನು ದೊಡ್ಡ ನ್ಯೂಮರಾಲಜಿ, ನಂಬರ್ ಕನ್ವರ್ಷನ್, ಎಂ ಅಂದೆ ಲೆಟರ್ ಏನಾಗುತ್ತೆ, ಎನ್ ಅಂದೆ ಏನಾಗುತ್ತೆ, ಇದೆಲ್ಲ ಹಾಕೋದೇ ಬೇಕಾಗಿಲ್ಲ. ಜಸ್ಟ್ ಲೆಟರ್ಸ್ನ ಅಬ್ಸರ್ವ್ ಮಾಡಿ. MAY ನ NBZ ಅಂತ ಬರ್ತಿದ್ದಾರೆ. ಎಂ ಬಂದ್ಬಿಟ್ಟು ಎನ್ ಅಂತ ಬರ್ತಿದ್ದಾರೆ. ಎಂ ಆದ್ಮೇಲೆ ಬರೋ ಲೆಟರ್ ಏನು? ಎನ್. ಎ ಆದ್ಮೇಲೆ ಬಿ, ವೈ ಆದ್ಮೇಲೆ ಝೆಡ್, XYZ, ರೈಟ್? ಅಂದೇ ಒಂದು ಲೆಟರ್ ನಂತರ ಬರ್ತಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಇವಾಗ ನೀವು SAY ನೀವು ಇದನ್ನ ಕನ್ವರ್ಷನ್ ಮಾಡೋದು ಬೇಕಾಗಿಲ್ಲ. ಎ ಅಂಡ್ ವೈ ನ ಬಿ ಅಂಡ್ ಝೆಡ್ ಅಂತ ಬರ್ತಿದ್ದಾರೆ ಅಂತಂದ್ಮೇಲೆ ಎ ಅಂಡ್ ವೈನು ಸಹ ಏನಿರ್ಬೇಕು? ಬಿ ಅಂಡ್ ಝೆಡ್ ಇರಬೇಕು. ಈ ಪ್ಯಾಟರ್ನ್ ಎಲ್ಲಿದೆ ನೋಡಿ, BZ ಇರೋದೇ ಒಂದೇ. ಸೊ ಇದೇ ಆನ್ಸರ್ ನಿಮ್ದು ಗೈಸ್. ಇಷ್ಟೇ ಆನ್ಸರ್ ಇರುತ್ತೆ, ಏನ್ ಜಾಸ್ತಿ ಟಫ್ ಇರಲ್ಲ. ಬಟ್ ಈ ಕ್ವಶನ್ ನಾನು ನಿಮಗೆ ಕೊಡ್ತೀನಿ. ಫೈಂಡ್ ದ ಆಡ್ ಒನ್ ಔಟ್. ಸೊ ಈ 4ರಲ್ಲಿ ಆಡ್ ಒನ್ ಯಾವ್ದಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕಾಗತ್ತೆ ನೀವು. ಓಕೆ, ಸೊ ದಟ್ ಐ ವಿಲ್ ಕಮ್ ಟು ನೋ ಹೌ ಗುಡ್ ಯು ಗೈಸ್ ಆರ್ ಲರ್ನಿಂಗ್ ಅಂತ. ಓಕೆ, ಫೈಂಡ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್. ನೋಡಿ ಈ ಸೀರೀಸ್ ಸಹ ನಾನು ನಿಮಗೆ ಕೊಡ್ತೀನಿ, ಡಿಫ್ರೆನ್ಸ್ ಹೇಳ್ತೀನಿ, ನೀವು ಆನ್ಸರ್ ಹೇಳ್ಬೇಕು. ಓಕೆ, ಎಕ್ಸ್ ನೋಡಿ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 12 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 8 ಮತ್ತೆ 54ಗೆ ಡಿಫ್ರೆನ್ಸ್ ಎಷ್ಟಿದೆ? 32 ಇದೆ. ರೈಟ್, 32 ಅಲ್ಲ, ಸಾರಿ 36. ರೈಟ್, 36. 18 ಆದ್ಮೇಲೆ 54 ಮೈನಸ್ 18 ಮಾಡಿದ್ರೆ ಎಷ್ಟು ಬರುತ್ತೆ? 4 1 14 ಮೈನಸ್ 2 ಅಂತಂದ್ರೆ 6, ಇಲ್ಲಿ 3. ಓಕೆ, 36. ಸೊ 36 ಡಿಫ್ರೆನ್ಸ್. ಈಗ ಇಲ್ಲಿ ಬರೋ ಅಂತಹ ಡಿಫ್ರೆನ್ಸ್ ಗೊತ್ತಿಲ್ಲ, ಪ್ಲಸ್ ಈ ನಂಬರ್ ಐಡೆಂಟಿಫೈ ಮಾಡ್ಬೇಕು. ಹೇಗೆ? ನಾನು ನಿಮ್ಗೊಂದು ಹೇಳ್ತೀನಿ, ಟ್ರಿಕ್ ಹೇಳ್ತೀನಿ ನೋಡಿ. ಇವಾಗ ಡಿಫ್ರೆನ್ಸ್ ಐಡೆಂಟಿಫೈ ಮಾಡಿದೆ, ಪ್ಯಾಟರ್ನ್ ನೋಡಿ. 4ರಿಂದ 4 12 ಯಾವಾಗ ಬರುತ್ತೆ? 4 ಟೈಮ್ಸ್ ಆಫ್ 3 ಮಾಡಿದೆ 12 ಬರುತ್ತೆ, ಅಂಡ್ 12 ಟೈಮ್ಸ್ ಆಫ್ 3 ಮಾಡಿದೆ 36 ಬರುತ್ತೆ, ಅಂಡ್ 36 ಟೈಮ್ಸ್ ಆಫ್ 3 ಮಾಡಿದೆ ಎಷ್ಟು ಬರುತ್ತೆ? 108 ಬರುತ್ತೆ. ಈಗ ಈ ರೇಷಿಯೋ ಏನ್ ಬರುತ್ತೆ ಅನ್ನೋದು ನೀವು ಹೇಳ್ಬೇಕು. ಇವಾಗ ನೋಡಿ, ಇದನ್ನ ನಾನು ಏನ್ ಮಾಡಿದೆ? 2 + 4 ಮಾಡಿದೆ 6, 6 + 12 ಮಾಡಿದೆ 18, 18 + 36 ಮಾಡಿದೆ 54 ಪ್ಲಸ್ ಇದು ಮಾಡಿದೆ ಎಷ್ಟು ಬರುತ್ತೆ ನೀವು ಹೇಳಿ. ಓಕೆ, ದಿಸ್ ಈಸ್ ಆಲ್ಸೋ ಎ ಕಮೆಂಟ್ ಮಾಡಿ ಆನ್ಸರ್ನ ಏನಂತ ನನಗೆ ಹೇಳ್ಬೇಕು. ಓಕೆ, ಸೊ ದಟ್ಸ್ ಇಟ್ ಗೈಸ್. ಅಂಡ್ ನಿಮ್ಗೆ ಏನಾದರೂ ಕೋರ್ಸಿನ ಡೀಟೇಲ್ಸ್ ಬೇಕಿತ್ತು ಅಂತಂದ್ರೆ ಆ ಕೊಟ್ಟಿರೋಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗತ್ತೆ, 8123104948, ಸ್ಪೆಷಲಿ ಫಾರ್ ECE ಅಂಡ್ EEE ಬ್ರಾಂಚಸ್. ಇವ್ರಿಗೆ ಸ್ಪೆಸಿಫಿಕ್ ಆಗಿ ಕೋರ್ಸಸ್ ಮಾಡ್ತೀವಿ. ಈ ಕೋರ್ಸಸ್ನ ನೀವು ಬೈ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಇದೆ ಅಂತಾನೆ ನಾನು ಹೇಳಲ್ಲ, ಅದು ನಿಮಗೆ ಗೊತ್ತಾಗುತ್ತೆ ಬೇಸ್ಡ್ ಆನ್ ದ ಎಕ್ಸ್ಪ್ಲನೇಷನ್. ಓಕೆ, ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಹೆಚ್ಚಿನ ಮಾಹಿತಿ ಬೇಕಿತ್ತು ರಿಲೇಟೆಡ್ ಟು ದ ಕೋರ್ಸ್. ನಾನು ಫಾಸ್ಟ್ ಆಗಿ ಪ್ರಿಪೇರ್ ಮಾಡ್ಬೇಕಂತಿದ್ದೀನಿ ಸರ್, ಹಾಗಾಗಿ ನಾನು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಗೈಡೆನ್ಸ್ ಆಸ್ ವೆಲ್ ಆಸ್ ದ ಕೋರ್ಸ್ ಮೆಟೀರಿಯಲ್ ಸಿಗುತ್ತೆ. Contact to that particular number. Okay, I wish you all the best guys. Thank you for watching my video and subscribe ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. Thank you and wish you all the best. See you in the next session. Good day. Take care.